ಬಿಜೆಪಿ ಮುಖಂಡರೊಬ್ಬರು ರೈತ ಹೋರಾಟಗಾರರಿಗೆ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿ ಹಿರಿಯ ನಾಯಕರ ವಿರುದ್ಧ ಬೆದರಿಕೆ ಆರೋಪದಡಿ ರೈತರು ಆಕ್ರೋಶ ಹೊರಹಾಕಿದ್ದಾರೆ. ಪ್ರತಿಭಟನಾ ನಿರತ ಹೋರಾಟಗಾರರಿಗೆ ಮಾಜಿ ರಾಜ್ಯಸಭಾ ಸದಸ್ಯ ಪ್ರಭಾಕರ್ ಕೋರೆ ಆವಾಜ್ ಹಾಕಿದ್ದಾರೆ ಎಂದು ಆರೋಪ ಮಾಡಲಾಗ್ತಾ ಇದೆ. ಬೆಳಗಾವಿ ಜಿಲ್ಲೆಯ ರಾಯಬಾಗ್ ತಾಲೂಕಿನ ಯಡ್ರಾವ್ ಗ್ರಾಮದಲ್ಲಿ ಈ ಘಟನೆ ನಡೆದಿದ್ದು, ಶಿವಶಕ್ತಿ ಸಕ್ಕರೆ ಕಾರ್ಖಾನೆ ವಿರುದ್ಧ ಪ್ರತಿಭಟನೆ ನಡೆಸುತ್ತಿದ್ದ ವೇಳೆ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ತಿಳಿದು ಬಂದಿದೆ. ಯಡ್ರಾವ್ ಸೌದತ್ತಿ ಗ್ರಾಮದ ಬಳಿ ಇರುವ ಶಿವಶಕ್ತಿ ಶುಗರ್ ಫ್ಯಾಕ್ಟರಿ ಸದ್ಯ 18 ಕ್ರಷರ್ ಟನ್ ಸಾಮರ್ಥ್ಯ ಹೊಂದಿದ ಸಕ್ಕರೆ ಕಾರ್ಖಾನೆ. 22,000 ಕ್ರಷರ್ ಟನ್ಗೆ ಕಾರ್ಖಾನೆ ವಿಸ್ತರಿಸಲು ಪ್ಲಾನ್ ಇದೆ. ಇದಕ್ಕೆ ವಿರೋಧವನ್ನು ಗ್ರಾಮಸ್ಥರು ಮತ್ತು ರೈತರು ವ್ಯಕ್ತಪಡಿಸಿದ್ದಾರೆ. ಕಾರ್ಖಾನೆಯಿಂದ ಸಾಕಷ್ಟು ಹಾನಿಯಾಗುತ್ತಿದೆ ಎಂದು ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಖಾನೆ ಸುತ್ತಮುತ್ತಲಿನ ಜಮೀನಿಗೆ ನುಗ್ಗುತ್ತಿದೆ ಕಲುಷಿತ ನೀರು. ಕೊಳಚೆ ನೀರಿನಿಂದ ಗ್ರಾಮದಲ್ಲಿ ಅನಾರೋಗ್ಯದ ಭೀತಿ ಎದುರಾಗಿದೆ. ಹಲವು ಸಮಸ್ಯೆಗಳಿಂದ ಗ್ರಾಮಸ್ಥರು ರೈತರು ಸೇರಿ ಶುರು ಮಾಡಿದ ಪ್ರತಿಭಟನಾ ಸ್ಥಳಕ್ಕೆ ಬೆಂಬಲಿಗರೊಂದಿಗೆ ಕೋರೆ ಅವರು ಆಗಮಿಸಿದರು. ರೈತ ಹೋರಾಟಗಾರರು ಮತ್ತು ಕೋರೆ ಮಧ್ಯೆ ಜಟಾಪಟಿ ಶುರುವಾಗಿತ್ತು. ಹೋರಾಟವನ್ನು ಬಿಡುವಂತೆ ಎಚ್ಚರಿಕೆ ನೀಡಿದ ಪ್ರಭಾಕರ್ ಕೋರೆ, ನನ್ನ ಹಿಂದೆ ತುಂಬ ಜನ ಇದ್ದಾರೆ, ಒಬ್ಬರು ಉಳಿಯೋಲ್ಲ ನೋಡಿ ಎಂದು ಬೆದರಿಕೆ ಹಾಕಿದೆ ಎಂದು ರೈತ ಮುಖಂಡ ಆರೋಪ ಮಾಡಿದ್ದಾರೆ. ಶಶಿಧರ್ ಕೋಕಟ್ನ ಆರ್ಜೆ ತಟ್ಟೆಟು ಕನ್ನಡ ನ್ಯೂಸ್, ಚಿಕ್ಕೋಡಿ. ಏನ್ ಮಾಡೋರಿ ನೀವೆಲ್ಲಿ ಮಾತಾಡಕ್ ಚೆನ್ನಾಗಿ ಮಾತಾಡ್ರಿ, ಚೆನ್ನಾಗಿ ಇಲ್ಲಿಕ ಒಬ್ಬೊಬ್ರು ಉಳಿಕಿಲ್ಲ ಮಂದಿ ನೋಡಿರಿ. ಮತ್ ನೀವು ನನ್ನ ಪರಿಸ್ಥಿತಿ ನಿನಗೆ ಗೊತ್ತಿ. ಹೇಳ ಹೆಂಗ ಸುಳ್ಳು ಯಾಕೆ ಹೇಳ್ತೀನಿ ನಿನಗೆ? ನಮ್ಮಲ್ಲಿ ರೈತ ಸಂಘಟನೆ ನೋಡ್ರಿ, ರೈತ ಸಂಘಟನೆ ಕೆಲಸ ರೈತ ಸಂಘಟನಾ ಕೆಲಸ ರೈತ ಸಂಘಟನಾ ಕೆಲಸ ಏನಾಗಿತ್ತು ಅದ್ ಹೇಳ. ಅವ್ರು ಬರ್ಲಿ ರೊಕ್ಕ ತಗೊಂಡು ಬಂದಿರಿ. ಸರ್, ಏನಾಯ್ತು ಯಡ್ರಾಮ್ ಫ್ಯಾಕ್ಟ್ರಿಯಲ್ಲಿ ನೀವು ಪ್ರತಿಭಟನೆ ಮಾಡಕತ್ತಿದ್ರೆ ಅವಾಗ ಏನಾಯ್ತು? ಸರ್, ಏನಿಲ್ಲ, ನಮ್ಮ ರೈತ ಸಂಘಟನೆ ಒಳಗೆ ರೈತರಿಗೆ ತೊಂದರೆ ಆಗೋ ಸಂಬಂಧ ರೈತ ಸಂಘಟನೆ ಮಾಡಿದ್ದ, ರೈತರ ಕಣ್ಣೀರು ಒರೆಸ್ಬೇಕಂತ ಮಾಡಿದ್ದ. ನಮಗೆ ಸ್ವಂತ ಏನು ಮಾಡಬೇಕಂತೇನಿಲ್ಲ. ನಮಗೆಲ್ಲ ಗೊತ್ತೈತಿ, ಎಲ್ಲ ತಾಲೂಕಾ ಜಿಲ್ಲಾ ಯಾವ ಮಂತ್ರಿಗೆ ಏನು ಮಾತಾಡ್ತೀವಿ. ಮೊನ್ನಿನ ದಿನ ನಮಗೆ ಒಂದು 4-5 ದಿವಸದಿಂದ ಏನು ಹೇಳಿದ್ರು, ಬಜೆಟ್ ಅಧಿವೇಶನ ಐತಿ, ನಾವು ಮನೆಗೆ ಕೊಡೋ ಸಂಬಂಧ ಬೆಂಗಳೂರಿಗೆ 2 ದಿವಸದಿಂದ ಬೆಂಗಳೂರಾಗ ಇದ್ದೀವಿ. ನಮ್ಮ ಯಡ್ರಾವ್ ರೈತರು ಏನು ಮಾಡಿದ್ರು, ನಮಗೆ ಕೊಳಚೆ ನೀರು ಬರೋದತ್ರಿ, ಬೂದಿ ಎಲ್ಲ ಎಲ್ಲಿ ಒಗ್ಯಾತಾರೋ, ಕೊಳಚೆ ನೀರು ಬೇರೆ ಕಡೆ ಕಳಿಸುವರು. ನಮ್ಮ ರೈತರ ಹೊಲದಾಗೆಲ್ಲ ಕೊಳಚೆ ನೀರು ಹೆಂಗಾತವು, ಬೋರ ಬಾಯಿ ಒಳಗೆ ಕುಡಿಯಾಕ ನೀರು ಸಹಿತ ಬರಾಕ್ತಿಲ್ಲ. ಮತ್ತು ಹುಡುಗರಿಗೆಲ್ಲ ಸಣ್ಣ ಮಕ್ಕಳಿಗೆ, ಗರ್ಭಿಣಿ ಮಹಿಳೆಯರಿಗೆ ತೊಂದರೆ ಆಗತೈತಿ. ಮತ್ತು ಇದ್ರ ಬಗ್ಗೆ ನಾವು ಕೊಳಚೆ ನೀರು ಬೇರೆ ಕಡೆ ಶಿಫ್ಟಿಂಗ್ ಮಾಡಬೇಕು, ಇಲ್ಲಕ್ಕೆ ಫ್ಯಾಕ್ಟ್ರಿ ಬಂದ್ ಮಾಡೋಣ ಅಂತೇಳಿ ನಮ್ಮ ರೈತ ಸಂಘದ ಹೋರಾಟಗಾರೆಲ್ಲ ಕೂಡಿ ಒಂದು ತೀರ್ಮಾನ ತೊಗೊಂಡಿದ್ರು. DC ಅವ್ರಿಗೆ ಮನವಿ ಕೊಡಿದ್ರು, 50 ತಹಸೀಲ್ದಾರ್ಗೆ ಮನವಿ ಕೊಟ್ಟಿದ್ರು. ಕೊಡೋಕ್ಕಾಗಲಿ ಸಡನ್ ಆಗಿ ಅವ್ರ ಫ್ಯಾಕ್ಟ್ರಿ 18,000 ಕೃಷಿಂಗ್ ಇರೋದ 25,000 ಮಾಡಕ್ಕೆ ಹೊಂಟಿದ್ರು. ಹೊಂಟಾಗ ನಾವೇನು ಪ್ರಶ್ನೆ ಮಾಡಿದ್ವಿ, ಈಗ ಸಮಸ್ಯೆ ರಗಡದವು. ಈಗ ರಾಯಬಾಗದಾಗ 1 ಬಿಟ್ಟು 2 4-5 ಫ್ಯಾಕ್ಟ್ರಿ ಇದಾವು. ರೈತರಿಗೇನು ತೊಂದರೆ ಇಲ್ಲ. ನೋಡು, ನಿಮ್ಗೆ ದುಡ್ದಟ್ಟು ನಿಮ್ಗೆ ಇರ್ತೈತಿ, ಯಾಕೆ ತೊಂದರೆ ಮಾಡ್ತೀರಿ? ಮತ್ತೊಬ್ಬ ರೈತರಿಗೆ ಸಮಸ್ಯೆ ಮಾಡಿ ನೀವು ಸಹಕಾರಿಕೆ ಮಾಡಿದ್ರೆ ಆರ್ತಿಲ್ಲ. ಈಗ ಅದ ನೀರ, ಕೊಳಚೆ ನೀರ, ಬೂದಿ ಬೇರೆ ಕಡೆ ಶಿಫ್ಟಿಂಗ್ ಮಾಡಿ ರೈತರಿಗೆ ಮತ್ತೊಬ್ಬ ರೈತರಿಗೆ ತೊಂದರೆ ಆಗಬಾರ್ದಂಗೆ ನೋಡ್ಕೋರಿ ಅಂತ ನಾವು ಹೇಳಕ್ಕೆ ಹೋದಾಗ ನಮ್ಮನ್ನು ಗೇಟ್ ಹೊರಗೆ ನಿಂದಿರಿಸಿ, ಪ್ರಭಾಕರ್ ಕೋರೆ ಒಬ್ಬ ಬಲಿಷ್ಠ ರಾಜಕಾರಣಿ ಬೆಳಗಾವಿ ಜಿಲ್ಲೆ ಒಳಗೆ. ಯಾಕಂದ್ರೆ ಸಿಕ್ಕಾಪಟ್ಟಿ ಸಂಸ್ಥೆ ಆಸ್ತಿ ಇಲ್ಲ ಒಳಗೆ ಬಿಡಲಾರ್ದ ನಾವು ಚರ್ಚೆ, ನಮ್ಗೆ ಏನು ತ್ರಾಸ ಐತೆ ನಾವು ಹೇಳಬೇಕ್ರಿ. ನಮಗೆ ತೊಂದರೆ ಬಂದದೆ, ನಮ್ಮ ರೈತ ಸಂಘದವ್ರಿಗೆ, ನಮ್ಮ ರೈತ ಕುಟುಂಬಕ್ಕೆ ತೊಂದರೆ ಅಂತ ಹೇಳಬೇಕಂತ ನಾವು ಹೊಂಟಾಗ ನಮ್ಮ ಹೊರಗೆ ನಿಂದಿರಿಸಿ ನಿಮ್ಮಂಥ ಹೋರಾಟಗಾರನ ಎಷ್ಟೋ ಮಂದಿ ನೋಡಿವು. ನಿಮ್ಮನ್ನು ನಾ ಮನಸ್ಸು ಮಾಡ್ಯಾರ, ನನ್ನ ಹಿಂದೆ ಬೆಂಬಲ ಜನ ರಗಡೈತಿ, ನೀವು ಯಾರೂ ಹೊಳ್ಳಿ ಹೋಗಂಗಿಲ್ಲ.
ಅಂತೇಳಿ ರಗಡ ದಬಾಣಿಕೆ ಹಾಕಿದಾಗ ಸಹಿಸ್ಕೊಂಡ್ ಬಂದೀವಿ. ಈಗ ನಮ್ಮ ರಾಜ್ಯಾಧ್ಯಕ್ಷರಿಗೆ ಮತ್ತು DC ಅವರಿಗೆ, CPI PSIಗೆ ಈಗಾಗಲೇ ಅವ್ರ ಫೇಸ್ಬುಕ್ ಅಕೌಂಟ್ ತೆಗೆದು ನೋಡಿದ್ರು ನಾವೆಲ್ಲ ಕಳಿಸೀವ್ರಿ. ಕಾನೂನು ಕ್ರಮ ಕೈಗೊಂಡ್ರು ಸರಿ, ಇಲ್ಲಕ್ಕಂದ್ರೆ DC ಕಚೇರಿ ಮುಂದೆ, ಇಲ್ಲಕ್ಕ ರಾಯಬಾಗ್ ತಹಶೀಲ್ದಾರ್ ಆಫೀಸ್ ಆದರೂ ನಾವು ಕೀಲಿ ಹಾಕುವಂಥ ಕರ್ತವ್ಯನ ನಮ್ಮದು ಹೋರಾಟಗಾರ ಕರ್ತವ್ಯ ಐತಿ, ನಾವು ಮಾಡೇ ಮಾಡ್ತೀವಿ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀನಿ.